ಮುಗಿಯದ ಬಂಧನ ಭಾಗ 9. ಅಶ್ವಿನಿ ತನ್ನ ಕಣ್ಣೆದುರೇ ನಿಂತು ನೀನೇನು ಅರಿಯದ ಅಪರಿಚಿತಳಂತ ಯಾಕೆ ಹೀಗೆ ವರ್ತಿಸ್ತಾ ಇದೆಯಾ, ಪದೇ ಪದೇ ನೀನು ಯಾರು ಅಂತ ಯಾಕೆ ಕೇಳ್ತಾ ಇದೆಯಾ ಅಂತ ಸುಹಾಸ್ ಅಲ್ಲು ಕಡಿಯುತ್ತಾ ಕೇಳ್ತಾನೆ. ಅವಳು ತನ್ನನ್ನು ನಿರ್ಲಕ್ಷಿಸುತ್ತಿರುವುದನ್ನು ತಡೆಯಲಾರದ ಸುಹಾಸ್ ಅವಳ ದವಡಿಯನ್ನು ಇನ್ನಷ್ಟು ಬಿಗಿಯಾಗಿಯೇ ಹಿಡಿದು ತನ್ನತ್ತ ಎಳೆದುಕೊಳ್ತಾನೆ. ಅಶ್ವಿನಿ ತೀವ್ರವಾದ ನೋವಿನಿಂದ ತನ್ನ ಒಬ್ಬುಗಳನ್ನು ಗಂಟಾಕೊಂಡ್ಳು. ಆದರೂ ಅವಳ ಕಣ್ಣೀರು ಹಾಕದೆ ಅವನನ್ನು ಸಂಪೂರ್ಣವಾಗಿ ಧಿಕ್ಕರಿಸ್ತೀನಿ ಅನ್ನುವಂತಹ ಸವಾಲು ಹಾಕುವ ತೀಕ್ಷ್ಣ ನೋಟದಿಂದ ಅವನ ಕಣ್ಣುಗಳನ್ನು ನೇರವಾಗಿ ದಿಟ್ಟಿಸ್ತಾ ಇದ್ದಾಳೆ. ಸುಹಾಸ್ನ ಮುಖದಲ್ಲಿ ಒಂದು ಕ್ರೂರವಾದ ಅಣಕದ ನಗು ಮೂಡುತ್ತೆ. ಅವನು ಕಟುವಾಗಿ ಹೇಳ್ತಾ, ಒಂದು ಕಾಲದಲ್ಲಿ ನೀನು ನನ್ನ ಪ್ರತಿಯೊಂದು ಜಗತ್ತನ್ನು ಪ್ರೀತಿಸ್ತಿದ್ದೆ, ಆದರೆ ಇಂದು ನೀನು ಅದನ್ನೆಲ್ಲ ಮರೆತಂತೆ ನಟಿಸ್ತಾ ಇದೆಯಾ ಅಷ್ಟೇ. ಅಂದು ನೀನು ನನಗೆ ಮಾಡಿದ ಮೋಸವನ್ನು ನೀನು ಸುಲಭವಾಗಿ ಮರೆಯಬಹುದು ಅಶ್ವಿನಿ, ಆದರೆ ಅದನ್ನು ನಾನು ಬದುಕಿರುವವರೆಗೂ ಮರೆಯೋಕ್ಕೆ ಸಾಧ್ಯವಿಲ್ಲ. ಸುಹಾಸ್ನ ಮಾತುಗಳನ್ನು ಕೇಳಿ ಅಶ್ವಿನಿ ಕೆಲವೊಂದಷ್ಟು ಸೆಕೆಂಡ್ಗಳ ಕಾಲ ಸಂಪೂರ್ಣವಾಗಿ ಸ್ತಬ್ಧಳಾಗ್ತಾಳೆ. ಅವಳ ಇಡೀ ಜಗತ್ತೇ ಒಂದು ಕ್ಷಣ ಜಪ್ಪೆಂದಾಗುತ್ತೆ. 6 ವರ್ಷಗಳ ಹಿಂದೆ ನಡೆದ ಕರಾಳ ಘಟನೆಯನ್ನು ಅವನು ಇಂದಿಗೂ ತನ್ನ ಮನಸ್ಸಲ್ಲಿ ಇಟ್ಕೊಂಡು ಹೀಗೆ ಮಾತಾಡ್ತಿದ್ದಾನ. ಅವನಿಗೆ ಆ ವಿಷಯನ ಮರೆಯೋಕ್ಕೆ ಆಗಿಲ್ವಾ? ಅವಳು ಇಂದಿಗೂ ಅದನ್ನು ನೆನ್ಪಿಟ್ಕೋತಾನೆ ಅಂತ ನಿರೀಕ್ಷೆ ಮಾಡೇ ಇರಲಿಲ್ಲ. ಆ ಭಯಾನಕ ರಾತ್ರಿ ನಡೆದದ್ದನ್ನು ಅವಳಿಗೂ ಸಹ ತನ್ನ ಜೀವನದಲ್ಲಿ ಎಂದಿಗೂ ಮರೆಯಲು ಸಾಧ್ಯವಾಗಿರಲಿಲ್ಲ. ಅವತ್ತು ರಾತ್ರಿ ಅವನೊಂದಿಗೆ ಒಂದು ಸಣ್ಣ ಆತ್ಮೀಯ ಕ್ಷಣಕ್ಕಾಗಿ ಅವಳು ಭೇಟಿಯಾಡುವ ಪ್ರಾಣಿಗೆ ಸಿಕ್ಕಿಬಿದ್ದ ಬಲಿಪಶುವಿನಂತೆ ವಿಲಿವಿಲಿ ಒದ್ದಾಡ್ತಾ ಅವನನ್ನು ಸಮೀಪಿಸ್ತಿದ್ಲು. ಅದರ ಬಗ್ಗೆ ಯೋಚಿಸಿದಂಗೆ ಅವಳ ಹೆದೆ ಸೀಳುವಂಥ ನೋವಾಯಿತು. ಆದರೆ ತನ್ನ ದೌರ್ಬಲ್ಯವನ್ನು ಅವನ ಮುಂದೆ ಪ್ರದರ್ಶಿಸೋಕೆ ಅವಳು ಕಿಂಚಿತ್ತೂ ಬಯಸಲಿಲ್ಲ. ಅವಳು ತನ್ನ ನೋವನ್ನು ನುಂಗಿ ಧೈರ್ಯವಾಗಿ ಅವನ ಕಣ್ಣುಗಳನ್ನು ನೋಡುತ್ತಾ ಕೇಳ್ತಾಳೆ, ನನಗೆ ಆ ರಾತ್ರಿಯ ಪ್ರತಿಯೊಂದು ವಿಷಯವೂ ನೆನಪಿದೆ ಮಿಸ್ಟರ್ ಸುಹಾಸ್. ಅದಕ್ಕೇನು? ಅಂದು ನಾನು ದೊಡ್ಡ ತಪ್ಪು ಮಾಡಿದೆ ಎಂದು ನಿನಗೆ ಅನ್ನಿಸ್ತಾ ಇದೆಯೇ? ಆ ತಪ್ಪನ್ನು ಈಗ ವಾಪಸ್ ಪಡೆಯಲು ಬಯಸ್ತಾ ಇದೆಯಾ, ಅಥವಾ ನನ್ನ ಮೇಲೆ ಯಾವ ರೀತಿಯ ಸೇಡು ತೀರಿಸ್ಕೊಳ್ಬೇಕು ಅಂತ ನೀನು ಸಂಚು ರೂಪಿಸ್ತಾ ಇದೆಯಾ? ಇಷ್ಟಕ್ಕೂ ನೀನು ಈಗ ಏನು ಮಾಡಲು ಹೊರಟಿದೆಯಾ ಎಂದು ನೇರವಾಗಿ ಸವಾಲ್ ಮೇಲೆ ಸವಾಲನ್ನು ಹಾಕೋಕ್ಕೆ ಶುರು ಮಾಡಿಕೊಳ್ತಾಳೆ. ಸುಹಾಸ್ಗೆ ಮಾತ್ರ ಅತಿಯಾದ ಕೆಟ್ಟ ಕೋಪ, ಎಲ್ಲೋ ಒಂದು ಕಡೆ ಸಿಕ್ಕಿದಾಳೆ ಅನ್ನುವಂಥ ಒಂದು ಖುಷಿ ತನ್ನ ಮಿತಿಮೀರಿದ ಕೋಪವನ್ನು ನಿಯಂತ್ರಿಸಲು ತೀವ್ರವಾಗಿ ಪ್ರಯತ್ನಿಸಿದ್ದಾನೆ. ಆ ಮುಚ್ಚಿದ ಖಾಸಗಿ ಕೋಣೆಯ ವಾತಾವರಣ ಈಗ ಭಯಾನಕ ಉದ್ವೇಗದಿಂದ, ಉಸಿರುಗಟ್ಟಿಸುವ ಕೋಪದಿಂದ ತುಂಬಿ ಹೋಗಿದೆ. ಅವನ ಕೈಬಲದಿಂದ ಅವಳ ದವಡಿಯಲ್ಲಿ ನೋವು ತೀವ್ರಗೊಳ್ತಾ ಇದೆ. ಆದರೂ ಅಶ್ವಿನಿ ಆ ದೈಹಿಕ ನೋವನ್ನು ಹಠದಿಂದ ಸಹಿಸಿಕೊಂಡು ಅತ್ಯಂತ ಶಾಂತವಾಗಿ ತನ್ನ ಮಾತುಗಳನ್ನು ಮುಂದುವರಿಸಿದ್ಲು. ಅಂದು ನಾನು ನಿನಗೆ ಮಾಡಿದ ತಪ್ಪು ಎಂದು ಅವತ್ತನಿಸಿದರೆ ಅದಕ್ಕಾಗಿ ನೀನು ನನಗೆ ಯಾವುದೇ ಶಿಕ್ಷೆಯನ್ನು ನೀಡೋಕ್ಕೆ ಬಯಸ್ತೀಯೋ ಅದನ್ನು ಧೈರ್ಯವಾಗಿ ಕೊಡು. ನಾನು ಅದಕ್ಕೆ ಸಿದ್ಧಳಾಗಿದ್ದೀನಿ. ಆದರೆ ನಾನು ಅಂತಹ ಒಂದು ತಪ್ಪು ಮಾಡಿದ್ದಕ್ಕಾಗಿ ನಿನ್ನ ಮುಂದೆ ಜೀವಮಾನವಿಡೀ ತಲೆ ತಗ್ಗಿಸಿ ಗುಲಾಮಳಾಗಿ ಬದುಕ್ತೇನೆ ಎಂದು ಮಾತ್ರ ಎಂದಿಗೂ ಭಾವಿಸಬೇಡ ಅಂತ ರೋಷದಿಂದ ನುಡಿತಾಳೆ. ಅವಳು ಸ್ವಲ್ಪ ನಿಲ್ಲಿಸಿ ಅವನಿಗೆ ಮತ್ತಷ್ಟು ಉರಿ ಹಚ್ಚುವಂತೆ ಮುಂದುವರೆಸಿದ್ಲು. ನಾನೀಗ ವೈದ್ಯಕೀಯ ಔಷಧಿಗಳನ್ನು ತೆಗೆದುಕೊಳ್ತಾ ಇದ್ದೇನೆ. ನಿನ್ನ ಈ ಬೆದರಿಕೆಗೆಲ್ಲ ಎದುರಿ ನನ್ನ ಕೆಲಸ ಆಡಿ ಮಾಡಿಕೊಳ್ಳಲು ನನಗೆ ಇಷ್ಟ ಇಲ್ಲ. ಹಾಗಾಗಿ ನನ್ನ ಬಗ್ಗೆ ಅತಿಯಾಗಿ ಯೋಚಿಸುವುದನ್ನು ಬಿಟ್ಟು ಬಿಡು. ನಿನ್ನ ಜೀವನವನ್ನು ನೀನು ನೋಡ್ಕೊ ಅಂತ ಹೇಳಿದ್ಲು. ಅವಳ ಅಹಂಕಾರದ ಮಾತುಗಳನ್ನು ಕೇಳಿದ ಸುಹಾಸ ಒಳಗೊಳಗೆ ಕೆಂಡವಾಗ್ತಾನೆ. ಹೊಳ್ಳಿ ಅದು ಇಷ್ಟು ವರ್ಷಗಳ ನಂತರವೂ ಈ ಹುಡುಗಿಗೆ ತನ್ನ ಚೂಪಾದ ಮಾತುಗಳಿಂದ ನನ್ನನ್ನು ಹೇಗೆ ಕೆರಳಿಸಬೇಕು, ಕೋಪ ಬರೆಸಬೇಕು ಅಂತ ಉತ್ತುಂಗಕ್ಕೆ ಹೇಗೆ ತಳ್ಳಬೇಕು ಎಂಬುದು ತುಂಬ ಚೆನ್ನಾಗಿಯೇ ನೆನಪಿದೆ. ಅವನು ತನ್ನೊಳಗೆ ಅಂದುಕೊಳ್ತಾನೆ. ನಿಜ ಹೇಳಬೇಕಂದ್ರೆ ಆ ಕರಾಳ ರಾತ್ರಿ ಸುಹಾಸ್ ಸಂಪೂರ್ಣವಾಗಿ ಪ್ರಜ್ಞಾಹೀನನಾಗಿದ್ನು. ಅವನಿಗೆ ಆ ರಾತ್ರಿ ಯಾವುದೇ ವಿವರಗಳು ಸ್ಪಷ್ಟವಾಗಿ ನೆನಪಿರಲಿಲ್ಲ. ಅಂದರೆ ಅನ್ಕಾನ್ಷಿಯಸ್. ಅವನಿಗೆ ಆ ರಾತ್ರಿ ಯಾವುದೇ ವಿವರಗಳು ಗೊತ್ತಿಲ್ಲ. ಆದರೆ ಈಗ ಅಶ್ವಿನಿ ಆ ರಾತ್ರಿಯ ಬಗ್ಗೆ ಆಡ್ತಿರುವ ನಿಗೂಢ ಕಟುವಾದ ಮಾತುಗಳನ್ನು ಕೇಳಿದರೆ ಜಗತ್ತಿನ ಯಾವುದೇ ಗಂಡಸಿಗಾದರೂ ರಕ್ತ ಕುದಿಯುವಷ್ಟು ಕೋಪ ಬರ್ತಿತ್ತು. ಕೆಲವೊಂದಷ್ಟು ಸೆಕೆಂಡ್ಗಳ ಕಾಲ ಕೋಣೆಯಲ್ಲಿ ನಿಶಬ್ದ ಆವರಿಸುತ್ತೆ. ನಂತರ ಸುಹಾಸ್ ತನ್ನ ಬಿಗಿ ಹಿಡಿತದಿಂದ ಅವಳ ಗಲ್ಲವನ್ನು ಸ್ವಲ್ಪ ಮೇಲಕ್ಕೆತ್ತಿ ಅವಳ ಮುಖಕ್ಕೆ ತೀರಾ ಹತ್ತಿರ ಬಂದು ವಿಕೃತ ಧ್ವನಿಯಲ್ಲಿ ಹೇಳ್ತಾನೆ, ಓಹೋ, ನಿನ್ನನ್ನು ಅಷ್ಟು ಸುಲಭವಾಗಿ ಬಿಟ್ಟು ಬಿಡಲು ನಾನೇನು ಸ್ಯಾಡಿಸ್ಟ್ ಅಲ್ಲ ಅಶ್ವಿನಿ. ಆದರೆ ನನ್ನನ್ನು ಎದುರಿಸಿದ ನಿನಗೆ ಈ ಕೋಣೆಯ ಒಳಗಡೆ ನಾನು ಏನು ಮಾಡಬಲ್ಲೆ ಅನ್ನೋದನ್ನು ಖಂಡಿತ ಈಗ ತೋರಿಸ್ತೀನಿ. ಸುಹಾಸ್ ಸಿಟ್ಟಿನಿಂದ ಅವಳ ಇಡೀ ದೇಹದ ಮೇಲೆ ವಾಲ್ತಿದ್ದಂತೆ ಅಶ್ವಿನಿಯ ಕಣ್ಣುಗಳಲ್ಲಿ ಮೊದಲ ಬಾರಿಗೆ ತೀವ್ರವಾದ ಭಯದ ಮಿಂಚು ಬರುತ್ತೆ. ಹೇಗಾದರೂ ಮಾಡಿ ಅವನು ಬಿಗಿ ಹಿಡಿತದಿಂದ ತಪ್ಪಿಸ್ಕೊಂಡು ಓಡೋಗ್ಬೇಕಂತ ಬಯಸಿದ್ಲು. ಆದರೆ ಆ ಮುಚ್ಚಿದ ಕೋಣೆಯಲ್ಲಿ ಅವಳಿಗೆ ಹೋಗೋಕೆ ಎಲ್ಲೂ ಜಾಗ ಇಲ್ಲ. ಅಶ್ವಿನಿ ಏನನ್ನು ಯೋಚಿಸುವ ಮುನ್ನವೇ ಸುಹಾಸ್ನ ಬೆಚ್ಚಗಿನ ತುಟಿಗಳು ಅವಳ ತುಟಿಗಳ ಮೇಲೆ ಬಲವಾಗಿ ಹೊದುತ್ತವೆ. ಆ ತೀವ್ರ ಆವೇಶದ ಭರದಲ್ಲಿ ಅವರಿಬ್ಬರೂ ಪರಸ್ಪರರ ಬಿಸಿ ಉಸಿರಾಟವನ್ನು ಅತ್ಯಂತ ಹತ್ತಿರದಿಂದ ಅನುಭವಿಸಿದರು.
ಆ ಕ್ಷಣದಲ್ಲಿ ಅಶ್ವಿನಿಯ ಮನಸ್ಸು ಸಂಪೂರ್ಣವಾಗಿ ಶೂನ್ಯ ಆಗುತ್ತೆ. ಸುಹಾಸ್ ತನ್ನ ಮೇಲಿನ ಕೋಪ ವಿರಹದಿಂದ ಇಷ್ಟೊಂದು ದೂರ ಹೋಗ್ತಾ ಇದ್ದಾನಾ ಅಂತ ಅವಳು ಕನಸಿನಲ್ಲೂ ಊಹಿಸಿರಲಿಲ್ಲ. ಅವನು ಅವಳ ದವಡಿಯನ್ನು ಮತ್ತಷ್ಟು ಬಿಗಿಯಾಗಿ ಹಿಡಿದು ತನ್ನ ತೀವ್ರ ಮುತ್ತಿಗೆ ಅವಳು ಸಂಪೂರ್ಣವಾಗಿ ಶರಣಾಗುವಂತೆ ಒತ್ತಾಯಿಸ್ತಾ ಇದ್ದಾನೆ. ಅವನ ಆ ಬಲವಂತದ ಸ್ಪರ್ಶ ಆಸೆಗೆ ಅಶ್ವಿನಿಗೆ ತಕ್ಷಣವೇ ಪ್ರಜ್ಞೆ ಬಂದು ಆಘಾತದಿಂದ ಒಳಗೊಳಗೆ ನಡುಗೋಕ್ಕೆ ಬೇಜಾರು ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ಕೊತಾಳೆ. ಅವಳು ಏನೇ ಮಾಡಿದ್ರು ಅವಳ ಕೈಲಿ ಆಗ್ತಾ ಇಲ್ಲ. ಅವಳು ಕಷ್ಟಪಟ್ಟು ತನ್ನ ಮುಖವನ್ನು ಪಕ್ಕಕ್ಕೆ ಸರಿಸಬೇಕು. ನನ್ನನ್ನು ಬಿಟ್ಟು ಬಿಡು ಸುಹಾಸ್, ನಿನಗೇನಾದರೂ ಹುಚ್ಚಿಡ್ದಿದೆಯಾ? ನಾವು ಹೋಟೆಲ್ನ ಸಾರ್ವಜನಿಕ ಕೋಣೆಯಲ್ಲಿದ್ದೀವಿ, ಯಾರಾದರೂ ಯಾವಾಗ ಬೇಕಾದರೂ ಬಾಗಿಲು ತೆರೆದು ಒಳಗೆ ಬರ್ಬೋದು ಅಂತ ಗಾಬರಿಯಿಂದಲೇ ಕೂಗಾಡ್ತಾ ಇದ್ದಾಳೆ. ಅವಳ ಮಾತಿನಲ್ಲಿದ್ದ ದುರಹಂಕಾರ ದೂರ ಬಿಡುವ ಪ್ರಯತ್ನದಿಂದಾಗಿ ಸುಹಾಸ್ ತಕ್ಷಣವೇ ಸ್ವಲ್ಪ ದೂರ ಸರಿತಾನೆ. ಅವಳ ಮಾತುಗಳು ಅವನ ಮನಸ್ಸಿನ ಆಳಕ್ಕೆ ತಟ್ಟಿದ ತಕ್ಷಣ ಅವನು ತನ್ನ ಹುಬ್ಬುಗಳನ್ನು ತೀವ್ರವಾಗಿ ಗಂಟಾಕೊಂಡ. ಹಾಗಾದರೆ ಏನಂತೆ? ಅಂದು ನನ್ನೊಂದಿಗೆ ಎಲ್ಲವನ್ನ ಸರಿದೂಗಿಸಿಕೊಳ್ಳುವುದಾಗಿ ನೀನೇ ಹೇಳಿದೆ ತಾನೆ? ಹಾಗಾದರೆ ಈಗಲೂ ಸರಿ ಹೋಗು ಎಂದು ಅವನು ಆಘಾತದಿಂದ ತೀವ್ರವಾಗಿ ಕಣ್ಣನ್ನು ಅರಳಿಸ್ತಾನೆ. ಆ ಕರಾಳ ರಾತ್ರಿ ತನ್ನ ಅನುಭವಿಸಿದ ಘೋರ ಯಾತನೆಯನ್ನು ಯೋಚಿಸಿದ ತಕ್ಷಣ ಅವನ ಮೇಲಿನ ದ್ವೇಷದ ದೊಡ್ಡ ಅಲೆಯೊಂದು ಅವಳ ಮನಸ್ಸನ್ನು ಬಲವಾಗಿ ಅಪ್ಪಳಿಸಿತು. ಅಂದು ರಾತ್ರಿ ಸುಹಾಸ್ ದುಷ್ಟ ಸಂಚಿನಿಂದಾಗಿ ತೀವ್ರ ಮಾದಕ ವಸ್ತುಗಳ ಪ್ರಭಾವಕ್ಕೆ ಒಳಗಾಗಿದ್ದರಿಂದ ತಾನು ಏನು ಮಾಡ್ತಿದ್ದೀನಿ ಅನ್ನೋ ಪ್ರಜ್ಞೆಯೇ ಅವನಿಗಿರಲಿಲ್ಲ. ಅವನು ತನ್ನ ಪುರುಷ ಸಹಜ ಪ್ರವೃತ್ತಿಯಂತೆ ವರ್ತಿಸಿ ಅವಳ ಕಡೆಗೆ ಅತ್ಯಂತ ಕ್ರೂರಿಯಾಗಿ ಕಠಿಣವಾಗಿ ನಡೆದುಕೊಂಡಿದ್ದ. ಆದ್ದರಿಂದ ಇಷ್ಟು ವರ್ಷ ಕಳೆದರೂ ಕೂಡ ಅವಳಿಗೆ ಆ ಕರಾಳ ಘಟನೆಯ ನೆನಪಾದಾಗ ಕೇವಲ ಅಸಹನೀಯ ನೋವು ಮಾತ್ರ ಕಾಡ್ತಿತ್ತು. ಮತ್ತೆ ಅವನದೇ ದೇಹದ ತೀವ್ರ ವಾಸನೆ, ಅದರೊಂದಿಗೆ ಬೆರೆತಿದ್ದ ವೈನ್ನ ಮಸುಕಾದ ಮಾದಕ ಸುಗಂಧ ಅವಳ ಮೂಗಿಗೆ ಬಡಿದಿದ್ದಂತೆ ಅಶ್ವಿನಿ ಭಯದಿಂದ ನಡುಗಕ್ಕೆ ಶುರು ಮಾಡ್ತಾಳೆ. ಅವಳಿಂದ ಯಾವುದೇ ಪ್ರತಿಕ್ರಿಯೆ ಬಾರದೆ ತಟಸ್ಥಳಾಗಿರುವುದನ್ನು ನೋಡಿ ಸುಹಾಸ್ನ ಕಣ್ಣುಗಳು ಮತ್ತಷ್ಟು ಕತ್ತಲೆಯಾದವು. ಅವನು ಅವಳನ್ನು ತನ್ನ ಸಂಪೂರ್ಣ ಹಿಡಿತಕ್ಕೆ ತೆಗೆದುಕೊಳ್ಳಲು ಮತ್ತೆ ಅವಳ ತುಟಿಗಳತ್ತ ವಾಲ್ತಾನೆ. ಈ ಬಾರಿಯೂ ಮುತ್ತು ಇಂದಿನದಕ್ಕಿಂತಲೂ 10 ಪಟ್ಟು ಹೆಚ್ಚು ತೀವ್ರವಾಗಿತ್ತು, ಆವೇಶದಿಂದ ಕೂಡಿತ್ತು. ಸುಹಾಸ್ನ ಅಸಾಧ್ಯ ಬಲದ ಹಿಡಿತದಲ್ಲಿ ಅಶ್ವಿನಿಗೆ ಸ್ವಲ್ಪವೂ ಚಲಿಸೋಕೆ ಸಾಧ್ಯವೇ ಆಗಲ್ಲ. ಅವಳ ಹೃದಯದಲ್ಲಿನ ಭಯ ಹೆಚ್ಚು ಹೆಚ್ಚು ತೀವ್ರವಾಗುತ್ತೆ. 6 ವರ್ಷಗಳ ಸುದೀರ್ಘ ಕಾಲ ಕಳೆದಿದ್ರೂ ಕೂಡ ಅವಳ ದೇಹ ಇಂದಿಗೂ ಕೂಡ ಆ ವ್ಯಕ್ತಿಯ ತಬ್ಬಿಕೆಯನ್ನು ಸಂಪೂರ್ಣವಾಗಿ ವಿರೋಧಿಸಬೇಕಂದ್ರೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಬೇಸರ ಅವಳನ್ನು ಈಗೂ ಕೂಡ ಕಾಡ್ತಾ ಇತ್ತು. ಇಲ್ಲ, ನಾನು ಈಗಲೇ ಅವನಿಗೆ ಸರಿಯಾಗಿ ಪ್ರತಿಕ್ರಿಯಿಸಬೇಕು, ಇಲ್ಲದಿದ್ದರೆ ನಾನು ಇಂದೀಗ ಆ ಹಳೆಯ ಸಹಾಯಕ ಅಶ್ವಿನಿ ಎಂದು ಅವನು ಭಾವಿಸಿಬಿಡ್ತಾನೆ ಎಂದು ಗಟ್ಟಿಯಾಗಿ ಯೋಚಿಸಿದ್ಲು. ಈ ನಿರ್ಧಾರಕ್ಕೆ ಬಂದ ತಕ್ಷಣ ಅಶ್ವಿನಿ ತಕ್ಷಣವೇ ತನ್ನ ಗಾಬರಿಯನ್ನು ಬಿಟ್ಟು ಶಾಂತಳಾದ್ಲು. ಅವನು ತನ್ನ ತುಟಿಗಳನ್ನು ಬಿಡಿಸದೆ ಬಾಯಿ ತೆರೆಯಲು ಪ್ರಯತ್ನಿಸುತ್ತಿರುವುದನ್ನು ಗ್ರಹಿಸಿದ ಅವಳು ಕ್ಷಣಾರ್ಧದಲ್ಲಿ ತನ್ನ ಇಡೀ ಬಲವನ್ನು ಉಪಯೋಗಿಸಿ ಅವನ ಕೆಳಗಿನ ತುಟಿಯನ್ನು ಜೋರಾಗಿ ಕಚ್ಚಿದ್ಲು. ಅದರ ತೀವ್ರತೆಗೆ ಸುಹಾಸ್ನ ತುಟಿಗಳಿಂದ ರಕ್ತದ ಹನಿಗಳು ಚಿಮ್ಮಿದ್ವು. ಸುಹಾಸ್ ಆ ಹಠಾತ್ ನೋವಿಗೆ ಒಂದು ಕ್ಷಣ ಸ್ಥಳದಲ್ಲಿ ಎಪ್ಪುಗಟ್ಟು ಹೋಗ್ತಾನೆ. ಆದರೆ ಮುಂದಿನದೇ ಕ್ಷಣದಲ್ಲಿ ಅವನು ಆ ನೋವನ್ನು ಲೆಕ್ಕಿಸದೆ ಇನ್ನೂ ವೇಗವಾಗಿ, ಇನ್ನೂ ರೌದ್ರವಾಗಿ ವರ್ತಿಸ್ತಾನೆ. ಸುಹಾಸ್ನ ಬಿಡುವಿಲ್ಲದ ಆ ತೀವ್ರ ಚುಂಬನಗಳ ದಾಳಿಯಿಂದಾಗಿ ಅಶ್ವಿನಿಗೆ ಉಸಿರಾಡಲು ಕೂಡ ಸಾಧ್ಯವಾಗದಿರೋ ಥರ ಆಗೋಯ್ತು. ಅವಳ ದೇಹದಲ್ಲಿದ್ದ ಇಡೀ ಶಕ್ತಿ ಕ್ರಮೇಣ ಕುಂದುತ್ತಾ ಬರುತ್ತೆ. ಅವಳು ನೋವಿನಿಂದ ಕೆಳಗೆ ಕುಸಿದು ಬೀಳದಿರಲು ಒಂದೇ ಕಾರಣ ಎಂದರೆ ಅವನು ಇದೀಗೂ ಅವಳ ಮಣಿಕಟ್ಟನ್ನು ಗೋಡೆಗೆ ಗಟ್ಟಿಯಾಗಿ ಒತ್ತಿ ಹಿಡಿದಿದ್ದ ಆ ಬಲವಾದ ಆಸರೆ ಮಾತ್ರ. ಸ್ವಲ್ಪ ಸಮಯದ ನಂತರ ಸುಹಾಸ್ ತನ್ನ ಮುತ್ತಿನ ವೇಗವನ್ನು ನಿಲ್ಲಿಸಿದನಾದರೂ ಅವಳ ಮುಖದಿಂದ ದೂರ ಸರಿಯದೆ ಅವಳ ಬಿಸಿ ಉಸಿರಾಟವನ್ನು ತನ್ನ ಮುಖದ ಮೇಲೆ ಅನುಭವಿಸ್ತಾ ಗದ್ಗದಿತ ಧ್ವನಿಯಲ್ಲಿ ಹೇಳ್ತಾನೆ. ನನ್ನ ಬಗ್ಗೆ ನಿನ್ನ ಮನಸ್ಸಿನಲ್ಲಿ ಯಾವುದೇ ಭಾವನೆಗಳಿಲ್ಲ ಅಂತ ಬಾಯಲ್ಲಿ ದೊಡ್ಡದಾಗಿ ಹೇಳ್ತೀಯಲ್ಲ ಅಶ್ವಿನಿ, ಆಗಿದ ಮೇಲೆ ನನ್ನ ಈ ತಬ್ಬಿಕೆಯನ್ನು ನೀನು ಹೇಗೆ ಇಷ್ಟೊಂದು ದುರ್ಬಲಲಾಗ್ತಿದೆಯಾ? ಅಶ್ವಿನಿ, ನಿನ್ನ ಬಾಯಿಯ ಸುಳ್ಳು ಮಾತುಗಳಿಗಿಂತ ನಿನ್ನ ದೇಹದ ನನ್ನ ವಿಷಯ ಅತ್ಯಂತ ಪ್ರಾಮಾಣಿಕವಾಗಿದೆ ಅಂತ ಗರ್ಜಿಸ್ತಾನೆ. ಅವನ ಧ್ವನಿಯಲ್ಲಿದ್ದ ಆಸೆ, ಕ್ರೋಧ, ವಿರಹದ ಗದ್ದಲದಿಂದ ಕೂಡಿತ್ತು. ಸುಹಾಸ್ನ ಆ ಮಾತುಗಳನ್ನು ಕೇಳಿ ಅಶ್ವಿನಿ ತನ್ನ ಉಸಿರನ್ನು ಬಿಗಿ ಹಿಡಿದ್ಲು. ಅವಳ ಆ ಬಲವಾದ ಸತ್ಯವನ್ನು ಸಂಪೂರ್ಣವಾಗಿ ನಿರಾಕರಿಸಲು ಅವಳಿಗೆ ಸಾಧ್ಯವೇ ಆಗಲಿಲ್ಲ. ಕೋಣೆಯ ಹೊರಗೆ ಅಶ್ವಿನಿ ಮೇಲೆ ದಾಳಿ ಮಾಡಲು ಬಂದಿದ್ದ ಆ ನೀಚ ಜನರು ನೋವಿನಿಂದ ನೆನೆದು ಬಿದ್ದು ಅಳುತ್ತಿರುವುದನ್ನು ಸುಹಾಸ್ ತೀಕ್ಷ್ಣವಾಗಿ ನೋಡಿದನು. ಕೋಪದಿಂದ ಕೆಂಡವಾಗಿದ್ದ ಅವನು ತಕ್ಷಣವೇ PA ಕವಿನ್ಗೆ ತಿರುಗಿ ಅತ್ಯಂತ ಕ್ರೂರ ಧ್ವನಿಯಲ್ಲಿ, ನನ್ನ ಅಶ್ವಿನಿಯನ್ನು ಮುಟ್ಟಿದ ಕೈಗಳನ್ನು ಅಲ್ಲೇ ಮುರಿದು ಹಾಕಿ ಅಂತ ಆದೇಶಿಸಿದ್ದ. ಕವಿನ್ ಸರಿ ಅಂತ ತಲೆ ಆಡಿಸಿದ್ದ. ಅಷ್ಟರಲ್ಲಾಗಲೇ ಕೋಣೆಯಲ್ಲಿರುವಂಥ ಮಿತಿ ಮೀರಿತ್ತು. ಸುಹಾಸ್ ಏನು ಮಾತಾಡ್ದಾಗೆ ಅವಳ ಹೆಜ್ಜೆ ಆಗ್ತಿದ್ದಾನೆ. ಅವಳು ಅವಳ ಹತ್ತಿರ ಬರ್ತಿದ್ದಂತೆ ಇದ್ದಕ್ಕಿದ್ದಂತೆ ಅವನ ಒಂದು ಬಲವಾದ ದೊಡ್ಡ ಕೈ ತನ್ನ ಎದೆಯ ಕಡೆಗೆ ಚಲಿಸುತ್ತಿರುವುದು ಅಶ್ವಿನಿಗೆ ಭಾಸ ಆಯಿತು.
ಅವನ ಮುಂದಿನ ಕೃತ್ಯ ಏನು ಅಂತ ಅರ್ಥಕೊಂಡ ತಕ್ಷಣ ಅಶ್ವಿನಿ ಹೇಗೋ ತನ್ನ ಇಡೀ ಶಕ್ತಿಯನ್ನು ಒಟ್ಟುಗೂಡಿಸಿ ಅವನನ್ನು ಬಲವಾಗಿ ದೂರ ತಳ್ತಾಳೆ. ಅಷ್ಟೇ ಅಲ್ಲದೆ ತನ್ನ ಮೇಲೆ ದರ್ಪ ತೋರಲು ಬಂದ ಸುಹಾಸ್ನ ಕೆನ್ನೆಗೆ ಟಪಾರ್ ಅಂತ ಬಾರಿಸ್ತಾಳೆ. ಕೋಣೆಯಲ್ಲಿನ ಶಬ್ದ ಪ್ರತಿಧ್ವನಿಸಿತು. ಅವಳು ಕ್ರೋಧದಿಂದ ನಡುಗುತ್ತಾ, ಸುಹಾಸ್ ಎಂದು ನಿನ್ನ ಕಾವ್ಯಾಳನ್ನು ಮದುವೆಯಾಗಲು ನನ್ನ ಹತ್ತಿರ ಸ್ವತಃ ಹೇಳಿದ್ದೆ ನೀನೇ ಅಲ್ವಾ? ಅದಕ್ಕಾಗಿಯೇ ನಾನು ನಿನ್ನನ್ನು ಮತ್ತು ಆ ನರಕವನ್ನು ಬಿಟ್ಟು ದೂರ ಹೋದೆ. ಆಗಿರುವಾಗ ಈಗ ನೀನು ಬಂದು ನನ್ನ ಮೇಲೆ ಈ ಥರ ಅಧಿಕಾರ ಚಲಾಯಿಸ್ತಿರೋದು ತಪ್ಪು. ಯಾಕೆ ನನ್ನ ಮೇಲೆ ಸೇಡು ತೀರಿಸಿಕೊಳ್ಳಲು ಪ್ರಯತ್ನಿಸ್ತಿದ್ಯಾ? ನಾವಿಬ್ಬರ ನಡುವಿನ ಜೀವನ 6 ವರ್ಷಗಳ ಹಿಂದೆಯೇ ಮುಗಿದು ಹೋಗಿದೆ. ನಮ್ಮದು ಮುಗಿದು ಹೋದ ಅಧ್ಯಾಯ. ಆದ್ದರಿಂದ ನಿನಗೆ ನನ್ನ ಮೇಲೆ ಯಾವುದೇ ಅಧಿಕಾರ ಇಲ್ಲ. ಇನ್ನು ಮುಂದೆ ನನ್ನ ಜೀವನದಲ್ಲಿ ಬಂದು ನನಗೆ ತೊಂದರೆ ಕೊಡಬೇಡ ಅಂತ ಆಕ್ರೋಶದಿಂದ ಕಿರಿಚಿದ್ಲು. ಹಾಗೆ ಹೇಳಿದ ನಂತರ ಅಶ್ವಿನಿ ಅವನತ್ತ ತೀವ್ರವಾಗಿ ದುರುಗುಟ್ಟು ನೋಡಿ ಮತ್ತೊಮ್ಮೆ ಹಿಂತಿರುಗಿ ನೋಡದೆ ಆತುರದಿಂದ ಆ ಕೋಣೆಯಿಂದ ಹೊರಗೆ ಧಾವಿಸಿದ್ಲು. ಅತ್ತ ಹೊರಗಡೆ ತನ್ನ ಕೆಲಸ ಮುಗಿಸಿದ ಕವಿನ್ ತನ್ನ ಬಾಸ್ ಸುಹಾಸ್ನ ನೋಡಲು ಕೋಣೆಯ ಕಡೆಗೆ ಹೆಜ್ಜೆ ಹಾಕ್ತಿದ್ದಾನೆ. ಆದರೆ ಅಷ್ಟರಲ್ಲಾಗಲೇ ಸುಹಾಸ್ನ ಮಾಜಿ ಪತ್ನಿ ಅಶ್ವಿನಿ ತೀವ್ರ ಆಕ್ರೋಶದಿಂದ ಕೋಣೆಯಿಂದ ಹೊರಗೆ ಹೋಗ್ತಾ ಇರೋದನ್ನು ಕಂಡು ಅವನು ಕೆಲವು ಸೆಕೆಂಡುಗಳ ಕಾಲ ಶಾಕ್ನಿಂದ ತಣ್ಣಗಾಗ್ತಾನೆ. ತಕ್ಷಣವೇ ಪ್ರಜ್ಞೆಗೆ ಬಂದ ಅವನು ಏನೋ ಅನಾಹುತ ನಡೆದಿದೆ ಅಂತ ಊಹಿಸಿ ಸೀದಾ ಕೋಣೆಯೊಳಗೆ ಹೋಗ್ತಾನೆ. ಕೋಣೆಗೆ ಪ್ರವೇಶಿಸಿದ ತಕ್ಷಣ ಅಲ್ಲಿನ ಅಸ್ಪಷ್ಟ ದೃಶ್ಯವನ್ನು ನೋಡಿ ಕವಿನ್ ಬೆಚ್ಚಿ ಬೀಳ್ತಾನೆ. ಆದರೆ ಪವರ್ಫುಲ್ ಬಾಸ್ ಸುಹಾಸ್ ಹತ್ತಿರದ ಮೂಲೆಯೊಂದರಲ್ಲಿ ನಿಂತಿದ್ರು. ಅವರ ತಲೆ ಒಂದು ಬದಿಗೆ ವಾಲಿತ್ತು. ಅವರ ಬಿಳಿ ಕೆನ್ನೆ ಅಶ್ವಿನಿ ಹೊಡೆತಕ್ಕೆ ಸ್ವಲ್ಪ ಕೆಂಪಾಗಿತ್ತು. ಅಷ್ಟೇ ಅಲ್ಲ, ಅಶ್ವಿನಿ ಕಚ್ಚಿದ್ರಿಂದ ಅವರ ತುಟಿಗಳ ಮೂಲೆಯಲ್ಲಿ ರಕ್ತದ ಹನಿಗಳು ಕಾಣಿಸ್ತಾ ಇತ್ತು. ಅದೇ ಸಮಯದಲ್ಲಿ ಅವರ ಇಡೀ ದೇಹ ಕೋಪದಿಂದ ಜ್ವಾಲಾಮುಖಿಯಂತೆ ಕುದೀತಾ ಇರೋದು ಎದ್ದು ಕಾಣಿಸ್ತಾ ಇತ್ತು. ಸುಹಾಸ್ ಸರ್, ನೀವು ಚೆನ್ನಾಗಿದ್ದೀರಾ ಅಂತ ಕವಿನ್ ತಡಬಡಾಯಿಸುತ್ತಾ ಕೇಳ್ತಾನೆ. ಭಯದಿಂದ ಕವಿನ್ ಹೃದಯ ಒಂದು ಕ್ಷಣ ಬಡಿಯುವುದನ್ನೇ ನಿಲ್ಲಿಸ್ತು. ಅವನು ನಿಧಾನವಾಗಿ ಹೆಜ್ಜೆ ಇಡುತ್ತಾ ಆತಂಕದಿಂದಲೇ ಅವರ ಮುಖವನ್ನು ನೋಡ್ತಾನೆ. ಸುಹಾಸ್ನ ಮುಖಭಾವ ಸಂಪೂರ್ಣವಾಗಿ ಕತ್ತಲೆಯಾಗಿತ್ತು. ಅವನು ನಿಧಾನವಾಗಿ ತನ್ನ ಕೈ ಎತ್ತಿ ಕೆಂಪಾಗಿದ್ದ ಕೆನ್ನೆಯನ್ನು ಮುಟ್ಕೊಳ್ತಾನೆ. ನಂತರ ಒದ್ದೆಯಾಗಿದ್ದ ತನ್ನ ಹೆಬ್ಬೆರಳಿನಿಂದ ತುಟಿಯ ಮೂಲೆಯಲ್ಲಿದ್ದ ರಕ್ತವನ್ನು ಒರೆಸ್ಕೊಳ್ತಾನೆ. ಇಷ್ಟು ವರ್ಷಗಳಲ್ಲಿ ಅವಳು ತುಂಬ ಬದಲಾಗಿದ್ದಾಳೆ. ಇಷ್ಟೊಂದು ಧೈರ್ಯ ಬಂದಿದೆಯಾ ಅವಳಿಗೆ ಎಂದು ಅವನು ತನ್ನೊಳಗೆ ತೀವ್ರವಾದ ಆವೇಶದಿಂದ ಯೋಚಿಸ್ತಾನೆ. ಅದರ ನಂತರ ಅವನು ಅತ್ಯಂತ ಗಂಭೀರವಾಗಿ ಕೋಣೆಯಿಂದ ಹೊರ ನಡೆದ. ಹೋಗುತ್ತಾ ಅವನ ಮನಸ್ಸಿನಲ್ಲಿ ಒಂದು ಕಠಿಣ ಆಲೋಚನೆ ಓಡ್ತಾ ಇತ್ತು. ಅಶ್ವಿನಿ, ನಿನಗೆ ಸಾಧ್ಯವಾದಷ್ಟು ದೂರ ಹೋಗು. ಆದರೆ ನೆನಪಿರಲಿ, ಈ ಸುಹಾಸ್ನ ಕಣ್ಣು ತಪ್ಪಿಸಿ ನೀನು ಎಂದಿಗೂ ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಅಶ್ವಿನಿ ತನಗಾದ ಅನ್ಯಾಯಕ್ಕೆ ಸುಹಾಸ್ನಿಗೆ ಸರಿಯಾದ ಪಾಠವನ್ನು ಕಲಿಸಿ ಅಲ್ಲಿಂದ ಹೊರಟಿದ್ದಾಳೆ. ಆದರೆ ಸುಹಾಸ್ನಿಗೆ ಅಶ್ವಿನಿ ಮಗಳ ಬಗ್ಗೆ ಹೇಳಿದ ಮಾತುಗಳು ತಲುಪಿದೆಯಾ? ಅವಳನ್ನು ಹುಡುಕಲು ಅವನು ಯಾವ ಹೆಜ್ಜೆ ಇಡಲಿದ್ದಾನೆ? ಅಶ್ವಿನಿ ಬಹಳ ಸಮಯದಿಂದ ಕೋಣೆಯಿಂದ ಹೊರಗಿದ್ದ ಕಾರಣ ಅವಳಿಗೆ ತುಂಬ ಆಯಾಸವಾಗಿತ್ತು. ಅವರೆಲ್ಲ ಹೋಟೆಲ್ನಿಂದ ಕೆಳಗೆ ಹಿಂತಿರುಗುವ ಹೊತ್ತಿಗೆ ಪಾರ್ಟಿಗೆ ಬಂದಿದ್ದವರಲ್ಲಿ ಹೆಚ್ಚಿನವರು ತಮ್ಮ ಭೋಜನವನ್ನೇ ಮುಗಿಸಿದ್ರು. ಅಶ್ವಿನಿ ಮನಸ್ಥಿತಿ ಸಂಪೂರ್ಣವಾಗಿ ಹಾಳಾಗಿದ್ದರಿಂದ ಅವಳು ಸಹ ಹೇಗೋ ತನ್ನ ಊಟವನ್ನು ಮುಗಿಸೋಕೆ ನಿರ್ಧರಿಸ್ತಾಳೆ. ಊಟ ಮುಗಿದ ನಂತರ ಎಲ್ಲರೂ ಒಟ್ಟಿಗೆ ಹೋಟೆಲ್ನಿಂದ ಕೆಳಗೆ ಬಂದರು. ಶೀಘ್ರದಲ್ಲೇ ಪ್ರತಿಯೊಬ್ಬರು ತಮ್ಮ ಮನೆಗಳಿಗೆ ಹೊರಡಲು ಪ್ರಾರಂಭಿಸ್ತಾರೆ. ಕೊನೆಗೆ ಅಲ್ಲಿ ಅಶ್ವಿನಿ ಮತ್ತು ಗೋಪಿ ಇಬ್ಬರು ಮಾತ್ರ ಉಳಿದುಕೊಂಡ್ರು. ಹಾಗೆ ಗೋಪಿ ನಿಧಾನವಾಗಿ ಅವಳ ಹತ್ತಿರ ಬಂದು, ಅಶ್ವಿನಿ, ನಿಮಗೇನು ಬೇಸರವಿಲ್ಲದಿದ್ದರೆ ನಾನು ನಿಮ್ಮನ್ನು ನಿಮ್ಮ ಮನೆ ತನಕ ಬಿಡಬಹುದಾ? ಇವತ್ತು ನೀವು ಪಾರ್ಟಿಯಲ್ಲಿ ತುಂಬ ಸುಸ್ತಾಗಿದ್ದೀರಿ ಅಂತ ಕಾಣುತ್ತೆ. ನಿಮ್ಮನ್ನು ನೋಡಿದರೆ ನನಗೆ ತುಂಬ ಚಿಂತೆ ಆಗ್ತದೆ ಎಂದು ಸೌಜನ್ಯದಿಂದ ಕೇಳ್ತಾನೆ. ತುಂಬ ಧನ್ಯವಾದಗಳು ಗೋಪಿ ಎಂದು ಅವಳು ನಿರಾಳವಾಗಿ ಹೇಳಿದ್ದು. ನಾನು ಈಗಾಗಲೇ ಮಾನಸಿಕವಾಗಿ ತೀವ್ರವಾಗಿ ದಣಿದಿದ್ದರಿಂದ ಯಾವುದೇ ರಿಸ್ಕ್ ತೆಗೆದುಕೊಳ್ಳಲು ಇಷ್ಟವಿಲ್ಲದೆ ಕಾರಣ ಅವನ ಸಹಾಯವನ್ನು ಒಪ್ಪಿಕೊಳ್ಳಲೇಬೇಕಾಯಿತು. ಜೊತೆಗೆ ಆ ಸಮಯದಲ್ಲಿ ಅವಳ ಬಳಿ ಸ್ವಂತ ಕಾರ್ ಕೂಡ ಇಲ್ಲ. ಗೋಪಿ ಮುಗುಳ್ನಗುತ್ತಾ ಅವಳಿಗಾಗಿ ಕಾರಿನ ಬಾಗಿಲನ್ನು ತೆರಿತಾನೆ. ಅವನಿಗೆ ಮತ್ತೊಮ್ಮೆ ಧನ್ಯವಾದ ಹೇಳಿದ ನಂತರ ಅಶ್ವಿನಿ ಕಾರ್ ಹತ್ತಿ ಕುಳಿತಾಳೆ. ಅಷ್ಟರಲ್ಲೇ ರೆಸ್ಟೋರೆಂಟ್ನ ಪ್ರವೇಶ ದ್ವಾರದಲ್ಲಿ ನಿಂತಿದ್ದ PA ಕವಿನ್ ತೀವ್ರ ಭಯ ಮತ್ತು ಆತಂಕದಿಂದ ತನ್ನ ಬಾಸ್ ಸುಹಾಸ್ನ ಬೆನ್ನನ್ನು ನೋಡ್ತಿದ್ದನು. ಕವಿನ್ ತನ್ನ ಮನಸ್ಸಿನಲ್ಲಿ ಅಂದುಕೊಳ್ತಾನೆ, ಇದೆಲ್ಲ ಹೇಗೆ ಸಾಧ್ಯ? ಇದೆಲ್ಲ ಇದ್ದಕ್ಕಿದ್ದಂತೆ ಸಂಭವಿಸ್ತಾ? ಅಶ್ವಿನಿ ಮೇಡಮ್ ಬೇರೊಬ್ಬ ಅಪರಿಚಿತ ವ್ಯಕ್ತಿಯ ಕಾರನ್ನು ಹತ್ತಿ ಹೋಗುತ್ತಿರುವುದನ್ನು ನಮ್ಮ ಬಾಸ್ ಕಣ್ಣಾರೆ ನೋಡುತ್ತಿದ್ದಾರೆ ಎಂದರೆ ನನಗೆ ನಂಬೋಕೆ ಸಾಧ್ಯವೇ ಆಗ್ತಾ ಇಲ್ಲ. ಬಹುಶಃ ಬಾಸ್ನ ಮೂಡ್ ಈಗ ಜ್ವಾಲಾಮುಖಿಯ ರೀತಿ ಸ್ಫೋಟಗೊಳ್ಳುವುದು ಎಂದು ಊಹಿಸಿದ ಕವಿನ್ ನಿಧಾನವಾಗಿ ತಲೆ ಎತ್ತಿ ಸುಹಾಸ್ನ ಮುಖವನ್ನು ನೋಡ್ತಾನೆ. ಸುಹಾಸ್ನ ಮುಖದ ಮೇಲೆ ಅಸೂಯೆ ಮತ್ತು ಕ್ರೋಧದ ಜ್ವಾಲೆ ಉರಿತಾ ಇತ್ತು. ಅವನ ತೀಕ್ಷ್ಣ ನೋಟ ದೂರ ಹೋಗ್ತಿದ್ದಂತೆ ಆ ಕಾರಿನ ಮೇಲೆಯೇ ನಡೆಯಿತು. ಸ್ವಲ್ಪ ಸಮಯದ ನಂತರ ಅವನು ಕಾರಿನಿಂದ ತನ್ನ ನೋಟವನ್ನು ಬೇರೆಡೆಗೆ ತಿರುಗಿಸಿ ಹಲ್ಲು ಕಡಿಯುತ್ತಾ, ಕವಿನ್, ತಕ್ಷಣ ಆ ವ್ಯಕ್ತಿ ಯಾರು ಮತ್ತು ಅಶ್ವಿನಿಗೂ ಅವನಿಗೂ ಇರೋ ಸಂಬಂಧ ಆದರೂ ಏನು ಅಂತ ಪೂರ್ತಿಯಾಗಿ ತನಿಖೆ ಮಾಡಿ ಕಂಡುಹಿಡಿಬೇಕು ಅಂತ ಸಿಂಹದಂತೆ ಗುಡುಕ್ತಾನೆ.
ಕವಿನ್ ತಕ್ಷಣವೇ ಹೆದರಿಕೆಯಿಂದ ಸರಿ ಸರಿ ಬಾಸ್, ಸರಿ ಖಂಡಿತ ಆಗುತ್ತೆ ಅಂತ ಕಂಡುಹಿಡಿತೀನಿ ಅಂತ ಉತ್ತರಿಸ್ತಾನೆ. ಸುಹಾಸ್ ತಳಮಳದಲ್ಲೇ ತನ್ನ ಐಷಾರಾಮಿ ಮನೆಗೆ ಹಿಂತಿರುಗಿದಾಗ ರಾತ್ರಿ 9 ಗಂಟೆ. ಅವನು ಸಿಟ್ಟಿನಿಂದಲೇ ಲಿವಿಂಗ್ ರೂಮ್ನ ಸುತ್ತಲೂ ಕಣ್ಣಾಯಿಸ್ತಾನೆ. ಆದರೆ ಅಲ್ಲಿ ಅದಿಲ್ ಎಲ್ಲಿಯೂ ಕಾಣಿಸ್ತಿಲ್ಲ. ಅವಳು ಅಲ್ಲಿಲ್ಲದಿರುವುದನ್ನು ಕಂಡು ಅವನ ಮುಖದಲ್ಲಿ ಕೋಪ ಮತ್ತಷ್ಟು ಹೆಚ್ಚಾಗುತ್ತೆ. ಅವನು ಅಲ್ಲೇ ಇದ್ದ ಕೆಲಸದವರನ್ನು ನೋಡಿ ತೀವ್ರ ಧ್ವನಿಯಲ್ಲಿ ಹೇಳ್ತಾನೆ, ಅದಿಲ ಎಲ್ಲಿದ್ದಾಳೆ? ಸುಹಾಸ್ನಿಗೆ ಅಶ್ವಿನಿ ಬೇರೆಯವರ ಕಾರ್ನಲ್ಲಿ ಹೋಗಿದ್ದು ನೋಡ್ಬಿಟ್ಟು ತಡೆಯಲಾರದಷ್ಟು ಜಲಸ್ಸು ಮತ್ತು ತನ್ನ ಹೆಂಡತಿ ಅನ್ನೋ ಒಂದು ಅಹಮ್ಮು ಅಸೂಯೆ ಆಗಿದೆ. ಇಷ್ಟಕ್ಕೂ ಆ ಅದಿಲ ಅನ್ನೋಂತಹ ವ್ಯಕ್ತಿ ಯಾರು? ಅವಳು ಸುಹಾಸ್ನ ಮನೆಯಲ್ಲಿ ಏನು ಮಾಡ್ತಾ ಇದ್ದಾಳೆ? ಸುಹಾಸ್ಗೂ ಅವಳಿಗೂ ಏನು ಸಂಬಂಧ? ಅದಿಲಾಳನ್ನು ನೋಡ್ಕೊಳ್ತಿದ್ದಂತಹ ದಾತಿ ಗೀತಾ ಮೆಟ್ಟಿಲುಗಳಿಂದ ಕೆಳಗಿಳಿತಾ ಇದ್ದಾಳೆ. ಸುಹಾಸ್ ಸರ್, ಅದಿಲ ಸ್ನಾನ ಮುಗಿಸಿ ತಾನೇ ತನ್ನ ಕೋಣೆಯಲ್ಲಿದ್ದಾಳೆ. ನಾವು ಮೇಲೆ ಅದಿಲ ಅಂದರೆ ತನ್ನ ಮಗಳು ಅನ್ವಿತಾ. ಆ ದಾದಿ ಅವಳಿಗೆ ಇಟ್ಟಂತಹ ಪ್ರೀತಿಯ ಹೆಸರು. ಸುಹಾಸ್ ಮೌನವಾಗಿ ತಲೆಯಾಡಿಸಿ ಮೆಟ್ಟಿಲುಗಡೆ ನಡೆದ. ಆಗ ಗೀತಾ ಹಿಂಜರಿಕೆಯಿಂದ, ಸರ್, ನಿಮಗೆ ಒಂದು ಮುಖ್ಯ ವಿಷಯ ಹೇಳಬೇಕಾಗಿದೆ ನಿಲ್ಲಿಸಿದ್ಲು. ಇಂದು ಅದಿಲ ಆಕೆ ಪ್ರೀತಿಯಿಂದ ಕರೆಯುವಂತಹ ಹೆಸರು. ಕಿಂಡರ್ ಗಾರ್ಡ್ನಿಂದ ಬಂದಾಗ ಅವಳ ಮಣಿಕಟ್ಟಿನ ಮೇಲೆ ಗಾಯದ ಗುರುತುಗಳಿದ್ವು. ಅದು ಹೇಗಾಯಿತು ಅಂತ ನಾನು ಕೇಳಿದೆ, ಆದರೆ ಅವಳು ಏನನ್ನೂ ಹೇಳೋಕ್ಕೆ ನಿರಾಕರಿಸ್ತಾ ಇದ್ದಾಳೆ. ಯಾರಾದರೂ ಅವಳಿಗೆ ತೊಂದರೆ ಕೊಟ್ಟಿದ್ದಾರೋ ಅಥವಾ ಅಲ್ಲಿ ಏನಾದರೂ ಅಹಿತಕರ ಘಟನೆ ನಡೆದಿದೆಯೋ ನನಗೆ ತಿಳಿತಾ ಇಲ್ಲ. ಇದು ಬಹಳ ಮುಖ್ಯವಾದ ವಿಚಾರ, ದಯವಿಟ್ಟು ಒಮ್ಮೆ ಪರಿಶೀಲಿಸಿ ವಿಚಾರಿಸಿ ಅಂತ ಹೇಳ್ತಾಳೆ. ಸುಹಾಸ್ನ ಕಣ್ಣುಗಳು ಕೋಪದಿಂದ ಕಿರಿದಾದವು. ಅರ್ಥವಾಯಿತು ಅಂತ ಹೇಳುತ್ತಲೇ ಅವನು ವೇಗವಾಗಿ ಮೆಟ್ಟಿಲೇರಿ ತನ್ನ ಮಗಳು ಅನ್ವಿತಾ ಕೋಣೆಗೆ ಹೋಗಿ ಬಾಗಿಲ ತಡ್ತಾನೆ. ಅನ್ವಿತಾ ಬಾಗಿಲು ತೆರೆದಳು. ತನ್ನ ತಂದೆಯನ್ನು ಕಂಡಾಗ ಅವಳ ಮುಖದಲ್ಲಿ ಕಿಂಚಿತ್ತೂ ಸಂತೋಷ ಇಲ್ಲ. ಬದಲಾಗಿ ಅವಳು ಏನು ಮಾತಾಡದೆ ತಿರುಗಿ ಬಂದು ತನ್ನ ಟೇಬಲ್ ಬಳಿ ಕುಳಿತು ಚಿತ್ರ ಬಿಡಿಸೋಕೆ ಪ್ರಾರಂಭಿಸ್ತಾಳೆ. ಸುಹಾಸ್ ಅವಳನ್ನು ಹಿಂಬಾಲಿಸ್ತಾನೆ. ಅವಳು ತೀವ್ರ ಏಕಾಗ್ರತೆಯಿಂದ ಚಿತ್ರ ಬಿಡಿಸುತ್ತಿರುವುದನ್ನು ಕಂಡು ತಕ್ಷಣವೇ ಅವಳಿಗೆ ತೊಂದರೆ ಕೊಡಬಾರ್ದು ಅಂತ ಸುಮ್ಮನಾಗ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಅವಳು ಪೆನ್ಸಿಲ್ ಕೆಳಗೆ ಇಟ್ಟಾಗ ಅವನು ಮೆಲ್ಲನೆ ಹತ್ತಿರ ಬಂದು ಗೀತಾ ಹೇಳಿದ್ಲು, ನಿನಗೆ ಗಾಯವಾಗಿದೆ ಎಂದು ಏನಾಯಿತು ಮಗಳೇ? ಅಪ್ಪ, ನಾನು ನಿನ್ನನ್ನು ನೋಡಿಕೊಳ್ಳಬಹುದೇ ಅಂತ ಕೇಳಿದ್ಲು. ಆವಾಗ ಅನ್ವಿತಾ ಮೌನವಾಗಿ ತಲೆ ಆಡಿಸ್ತಾಳೆ. ಸುಹಾಸ್ ನಿಟ್ಟುಸಿರು ಬಿಟ್ಟು ಅವಳ ಕೈಯಲ್ಲಿದ್ದ ಗಾಯವನ್ನು ನಿಧಾನವಾಗಿ ಮುಡ್ತಾ ಇದ್ದಾನೆ. ಯಾರಾದರೂ ನಿನಗೆ ಔಷಧಿ ಹಚ್ಚಿದ್ದಾರೆಯೇ ಅಂತ ಕೇಳಿದಾಗ ಇಲ್ಲ ಅಂತ ಹೇಳಿ ತಲೆ ಆಡಿಸ್ತಾಳೆ. ಅವನು ಅವಳ ಮುದ್ದು ಕೈಗಳನ್ನು ನೋಡಿ, ಇದು ವಾಸಿಯಾಗಲು ಕೆಲವು ದಿನಗಳು ಬೇಕು, ಅಲ್ಲಿವರೆಗೆ ನಾನು ಸ್ವತಃ ಗಾಯಕ್ಕೆ ಔಷಧಿ ಹಚ್ತೀನಿ, ಸರಿನಾ? ಆಗ ಅನ್ವಿತಾ ಅವನನ್ನು ನಿರಾಕರಿಸ್ತಿಲ್ಲ. ಸುಹಾಸ್ ತಕ್ಷಣ ಕೆಳಗೆ ಬಾಗಿ ಅವಳನ್ನ ತನ್ನ ತೋಳುಗಳಲ್ಲಿ ಎತ್ಕೊಂಡು ಸೋಫಾದ ಮೇಲೆ ಕುಳಿತುಕೊಳ್ತಾನೆ. ನಂತರ ಗೀತಾಳನ್ನು ಕರೆದು ಔಷಧಿ ಪೆಟ್ಟಿಗೆಯನ್ನು ತಗೊಂಡು ಬಾ ಅಂತ ಹೇಳಿ ಆದೇಶಿಸ್ತಾನೆ. ಗೀತಾ ಪೆಟ್ಟಿಗೆಯನ್ನು ತಂದಾಗ ಸುಹಾಸ್ ಅದರಿಂದ ಔಷಧಿನ ತೆಗೆದು ಅವಳ ಗಾಯದ ಮೇಲೆ ನಿಧಾನವಾಗಿ ಸ್ಪ್ರೇ ಮಾಡ್ತಾ ಇದ್ದಾನೆ. ಮೃದುವಾಗಿ ಉಜ್ಜಿದನು. ಗಾಯ ಇನ್ನೂ ತಾಜಾ ಇದ್ದಿದ್ದರಿಂದ ಅದು ನೋಯ್ತಾಯಿತು, ಉರಿತಾಯಿತು. ಆದರೆ ಅನ್ವಿತಾ ಕಣ್ಣೀರು ಹಾಕದೆ ತನ್ನ ತುಟಿಗಳನ್ನು ಬಿಗಿಯಾಗಿ ಕಚ್ಕೊಂಡು ಆ ನೋವನ್ನು ಸಹಿಸ್ಕೊಳ್ತಾ ಇದ್ದಾಳೆ. ಅವಳು ಆ ನೋವನ್ನು ನುಂಗ್ಕೊಳ್ತಾ ಇರೋದನ್ನು ಕಂಡು ಸುಹಾಸ್ನಿಗೆ ಆಶ್ಚರ್ಯ ಆಗುತ್ತೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟೊಂದು ಸ್ಥೈರ್ಯ ಹೇಗೆ ಸಾಧ್ಯ? ಅವಳ ಗಂಭೀರ ಮುಖಭಾವವನ್ನು ಗಮನಿಸಿದ ಸುಹಾಸ್ ತನ್ನ ಆಲೋಚನೆಗಳಲ್ಲಿ ಮುಳುಗ್ತಾನೆ. ತನ್ನ ಮಗಳು ತನ್ನ ತಾಯಿಯಂತೆ, ಅಂದರೆ ತನ್ನ ಹೆಂಡತಿ ಅಶ್ವಿನಿಯಂತೆ ಅಷ್ಟೊಂದು ಹಠಮಾರಿ ಮತ್ತು ಧೈರ್ಯಶಾಲಿ ಆಗ್ತಾ ಇದ್ದಾಳೆ ಅನ್ನುವಂಥದ್ದು ಅವನಿಗೆ ಅರಿವಾಗುತ್ತೆ. ಕಥೆ ಮುಂದುವರಿಯುತ್ತೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ.